ರಾತ್ರಿ ಹೊತ್ತು ರೈಸ್ ಇಷ್ಟ ಆದರೆ ಮೈಲ್ಡಾಗಿರಬೇಕು ಅನ್ನೋರಿಗೆ ಈ ದಾಲ್ ಕಿಚಡಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಮುಕ್ಕಾಲು ಲೋಟ ಅಕ್ಕಿಗೆ ಕಾಲು ಲೋಟ ಹೆಸರುಬೇಳೆ, ಕಾಲು ಲೋಟ ತೊಗರಿಬೇಳೆನ ಹಾಕ್ಕೊಂಡು ಒಂದು 2-3 ಸತಿ ತೊಳೆದ್ಬಿಟ್ಟು ಸ್ವಲ್ಪ ನೀರು, ಉಪ್ಪು, ಅರಿಶಿನ ಹಾಕಿ ಕೂಗೋಕ್ಕೆ ಇಟ್ಬಿಡಿ. ತುಂಬ ಮೈಲ್ಡಾಗಿರುತ್ತೆ. ಒಂದು 3-4 ಜನಕ್ಕೆ ಮಾಡ್ಕೋತೀನಿ ಅಂದರೆ ಮುಕ್ಕಾಲು ಲೋಟ ಅಕ್ಕಿ ಸಾಕಾಗುತ್ತೆ. ಯಾಕೆಂದರೆ ಬಿಸಿಬೇಳೆ ಭಾತ್ ಥರ ಇದನ್ನು ತೆಳ್ಳಗೆ ಮಾಡೋದ್ರಿಂದ ಅಕ್ಕಿ ಜಾಸ್ತಿ ಒದಗುತ್ತೆ. ಹಾಗಾಗಿ ನೋಡಿಕೊಂಡು ಅಕ್ಕಿ ಹಾಕ್ಕೊಳ್ಳಿ. ತೊಗರಿಬೇಳೆ, ಹೆಸರುಬೇಳೆ ಸಮ ಹಾಕ್ಕೋಬೇಕು. ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಮುಕ್ಕಾಲು ಲೋಟ ಅಕ್ಕಿಗೆ ಕಾಲು ಲೋಟ ಕಾಲು ಲೋಟ ಇದನ್ನು ನೀವು ಹಾಕ್ಕೊಂಡ್ರೆ ಅರ್ಧ ಲೋಟ ಆಗುತ್ತೆ. ನಾವು ಒಗ್ಗರಣೆಗೆ ತುಂಬಾ ಈಸಿಯಾಗಿರುವಂಥ ಸಿಂಪಲ್ ಒಗ್ಗರಣೆ. ಈ ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ನೀವು ಬಾಡಿಸ್ಕೊಂಡು ನಂತರ ಬೇಸಿಕ್ ಸ್ಪೈಸಸ್ಸು, ಉಪ್ಪು, ಅರಿಶಿನದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಬಟಾಣಿ, ಹಸಿ ಬಟಾಣಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಏಕೆಂದರೆ ಬೇರೆ ತರಕಾರಿ ಹಾಕ್ತಾ ಇರೋದ್ರಿಂದ ಹಸಿ ಬಟಾಣಿ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಲ್ಲ ಬಾಡಿಸ್ಕೊಂಡು ನಂತರ ನೀವು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಿ. ನೋಡಿ ಅನ್ನ ಚೆನ್ನಾಗಿದೆ, ಗಟ್ಟಿ. ಇದು ಯಾವಾಗಲೂ ಸ್ವಲ್ಪ ತೆಳ್ಳಗಿರಬೇಕು ಬಿಸಿಬೇಳೆ ಭಾತ್ ಥರ. ಹಾಗಾಗಿ ಸ್ವಲ್ಪ ನಿಮ್ಮ ನೀರು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕಿರುವಂಥ ಮಸಾಲೆ ನಾವು ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಆ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಂಡು ನೀವು ಮತ್ತೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು, ಹುಳಿ, ಖಾರ ಏನು ಮಸಾಲೆ ಪೌಡ್ರ್ ಇರಿಸುತ್ತೆ ಅದನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಮೇಲೆ ಮತ್ತೆ ಒಂದು ಸ್ವಲ್ಪ ತಡ್ಕ ಹಾಕ್ಕೊಂಡು ಜೀರಿಗೆ, ಹಿಂಗು, ಕರಿಬೇವು, ಒಣಮೆಣಸಿನ್ಕಾಯಿ ತಡ್ಕ ಹಾಕ್ಬಿಟ್ಟು ಅದಕ್ಕೆ ಹಾಕಿದ್ರೆ ನಿಮಗೆ ಬಿಸಿ ಬಿಸಿಯಾದ ಒಂದು ಹೋಟೆಲ್ ಸ್ಟೈಲಲ್ಲಿ ಇರುವಂಥ ದಾಲ್ ಕಿಚಡಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಫ್ಲೇವರ್ಫುಲ್ಲಾಗಿ ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ಜ್ವರ ಬಂದಾಗ, ಹುಷಾರು ತಪ್ಪಿದಾಗ ಅಥವಾ ರಾತ್ರಿ ಮೈಲ್ಡಾಗಿ ಒಳ್ಳೆ ಪ್ರೋಟೀನಲ್ಲಿ ದಾಲ್ಗಳೆಲ್ಲ ಹಾಕಿರೋದ್ರಿಂದ ಒಳ್ಳೆ ಪ್ರೋಟೀನ್ ರೈಸ್ ರೆಡಿ ಆಗುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ.